ಬೆಳಗಾವಿಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಸಹಕಾರಿ ಎಲೆಕ್ಷನ್ನ ಸಮರ ಸದ್ದು ಮಾಡಿದೆ. ಸವದಿ ಕ್ಷೇತ್ರಕ್ಕೆ, ಲಕ್ಷ್ಮಣ್ ಸವದಿ ಅವರ ಕ್ಷೇತ್ರಕ್ಕೆ ರಮೇಶ್ ಜಾರಕಿಹೊಳಿ ಎಂಟ್ರಿ ಕೊಡುವಂತ ಪ್ರಯತ್ನವನ್ನು ಮಾಡಿದರು. ಅಂದರೆ ಸವದಿಯವರ ಏಕಸ್ವಾಮ್ಯಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಮುಖಭಂಗ ಅನುಭವಿಸಿದ್ದಾರೆ. ಕೃಷ್ಣ ಸಹಕಾರ ಸಕ್ಕರೆ ಕಾರ್ಖಾನೆ ಎಲೆಕ್ಷನ್ನಲ್ಲಿ ಸವದಿ ಬಣ ಗೆದ್ದು ಬೀಗಿದೆ. ಅಥಣಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಆಪ್ತರನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಜಾರಕಿಹೊಳಿ ಅವರಿಗೆ ಅವರಿಗೆ ಸಾಧ್ಯ ಆಗಲಿಲ್ಲ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ನಲ್ಲೂ ಕೂಡ ಅಥಣಿಗೆ ಸೀಮಿತವಾಗಿ ಸವದಿಯವರ ಕೈ ಮೇಲಾಯಿತು. ಮಹೇಶ್ ಕುಮಟಳ್ಳಿ ಗಳಿಸಿದ್ದು ಕೇವಲ 3 ಓಟು. ಈಗ 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 ನಡೆದಂಥ ಸಕ್ಕರೆ ಕಾರ್ಖಾನೆ ಎಲೆಕ್ಷನ್ನಲ್ಲೂ ಕೂಡ ಜಾರಕಿಹೊಳಿ ಬಣದ ಟೀಮಿಗೆ ಅಥವಾ ಆ ಟೀಮಿಗೆ ಹೀನಾಯ ಸೋಲಾಗಿದೆ. 12 ಮಂದಿ ನಿರ್ದೇಶಕರಿಗೂ ಕೂಡ ಹೀನಾಯ ಸೋಲಾಗಿದೆ. ಮತ್ತೊಮ್ಮೆ ಲಕ್ಷ್ಮಣ ಸವದಿಗೆ ಜೈ ಎಂದಿದ್ದಾರೆ ಅಥಣಿ ಶುಗರ್ಸ್ನ ಷೇರುದಾರರು. ಆಪ್ತನ ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ ಹೋಗಿ ಮತ್ತೊಮ್ಮೆ ಜಾರಕಿಹೊಳಿ ಮುಖಭಂಗ ಅನುಭವಿಸಿದ್ದಾರೆ. ಬೆಳಗಾವಿ, ಬಾಗಲಕೋಟೆ ಸೇರಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಸಕ್ಕರೆ ಕಾರ್ಖಾನೆಯ ಪ್ರಭಾವ ಇದೆ. ಅಥಣಿ, ರಾಯಬಾಗ, ಕುಡಚಿ, ಕಾಗವಾಡ, ಜಮಖಂಡಿ ಕಬ್ಬು ಬೆಳೆಗಾರರು ತಡರಾತ್ರಿ ಅದರ ಫಲಿತಾಂಶ ಏನು ಪ್ರಕಟ ಆಯಿತು. ಅದರ ಫಲಿತಾಂಶ ರೆಡಿಯಾಗಿದೆ, ಇನ್ನು ಪ್ರಕಟಿಸಿಲ್ಲ, ಅಧಿಕೃತವಾಗಿ ಪ್ರಕಟಿಸಿಲ್ಲ. ಬಟ್ ಲಕ್ಷ್ಮಣ ಸವದಿ ಬೆಂಬಲಿಗರು ಗೆದ್ದಿರೋದು ಖಚಿತ ಆಗಿದೆ. ವಿಜಯೋತ್ಸವವನ್ನು ಕೂಡ ಆಚರಿಸಿದ್ದಾರೆ. Done. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ. ಅನಿಲ್, ನಾನು ಎಷ್ಟೇ ಶಕ್ತಿಯುತನಾಗಿರಬಹುದು, ಆದರೆ ಅನಗತ್ಯವಾಗಿ ಮೂಗು ತೂರಿಸೋದಕ್ಕೆ ಹೋಗಬಾರದು ಅನ್ನೋ ಸಂದೇಶನ ಇದು. ನಿಜವಾಗ್ಲೂ ರಕ್ಷತ್, ಗಡಿ ಭಾಗದಲ್ಲಿ ಅಂದ್ರೆ ಅದರಲ್ಲೂ ಪ್ರಮುಖವಾಗಿ ಗಡಿ ಭಾಗದ ಕಬ್ಬು ಬೆಳೆಗಾರ ಸಂಜೀವನಿ ಅಂತೇಳಿ ಅಥಣಿ ಶುಗರ್ಸ್ ಕೃಷ್ಣ ಶುಗರ್ಸ್ ಕರೆಸಿಕೊಳ್ಳುತ್ತೆ. ಈಗ ಈ ಶುಗರ್ಸ್ ಮತ್ತೆ ಸೌದಿ ಬಣದ ತೆಕ್ಕೆಗೆ ಬಂದಿರುವಂತ ಕಳೆದ 2 ದಶಕಗಳಿಂದ ಸೌದಿ ಹಿಡಿತದಲ್ಲಿ ಇರ್ತಕ್ಕಂಥ ಈ ಸಕ್ಕರೆ ಕಾರ್ಖಾನೆಯನ್ನ ತಮ್ಮ ವಶಕ್ಕೆ ಪಡಿಸ್ಕೋಬೇಕು ಅಂತೇಳಿ ಸೌದಿ ಅವರ ರಾಜಕೀಯ ವಿರೋಧಿಯಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಹಠಕ್ಕೆ ಬಿದ್ದಿದ್ರು. ಅದಕ್ಕಾಗಿ ಅವರು ಮೂಲ ಕಾಂಗ್ರೆಸ್ಸಿಗರು ಹಾಗೂ ಬಿಜೆಪಿ ನಾಯಕರನ್ನು ಕೂಡ ಸಂಘಟಿಸಿ ಒಂದು ಬಣವನ್ನು ಕೂಡ ಮಾಡಿದ್ರು. ಸ್ವಾಭಿಮಾನ ರೈತ ಪೆನಾಲ್ ಅಂತೇಳಿ ಒಂದು ಬಣವನ್ನು ಕೂಡ ಮಾಡಿದ್ರು. ಅದರಲ್ಲಿ ಘಟಾನುಘಟಿ ನಾಯಕರನ್ನು ಕೂಡ ಕಡೆ ಕೇಳಿಸಿದ್ರು. ಯಾಕಂದ್ರೆ ಮಾಜಿ ಶಾಸಕರಾದ ಶಹಜಾನ್ ಡೊಂಗರ್ಗಾವ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕ ಮಂಗಸೂಳಿ ಆಗಿರ್ಬೋದು, ಹೀಗೆ ಅನೇಕ ನಾಯಕರನ್ನ ಕಣಕ್ಕಿಳಿಸಿದ್ರು. ಆದ್ರೆ ಕೊನೆಯದಾಗಿ ಮತ್ತೆ ಲಕ್ಷ್ಮಣ್ ಸವದಿ ಅವರ 13 ನಿರ್ದೇಶಕರು ಕೂಡ ಆಯ್ಕೆಯಾಗುವ ಮೂಲಕ ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ಅವರಿಗೆ ಅಥಣಿಗೆ ಎಂಟ್ರಿ ಕೊಟ್ಟಂತ ರಮೇಶ್ ಜಾರಕಿಹೊಳಿ ಅವರಿಗೆ ಮುಖಭಂಗ ಆಗಿರುವಂತ ನೋಡಿ. ಕಳೆದ 15 ದಿನಗಳ ಹಿಂದಷ್ಟೇ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಗಿತ್ತು. ಬಾಲಚಂದ್ರ ಜಾರಕಿಹೊಳಿ ಮುಂಚೆಯಿಂದನೂ ಹೇಳ್ತಾ ಇದ್ರು ಲಕ್ಷ್ಮಣ್ ಸವದಿ ಕ್ಷೇತ್ರಕ್ಕೆ ನಾವು ಹೋಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಆದ್ರೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಅಥಣಿಗೆ ಹೋಗಿ ಅಲ್ಲಿ ಲಕ್ಷ್ಮಣ್ ಸವದಿ ವಿರುದ್ಧ ಮಹೇಶ್ ಕುಮಟಳ್ಳಿ ಅವರನ್ನ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿ ಬಂದಿದ್ರು. ಈಗ 125 ಮತಗಳ ಪೈಕಿ ಆಗ ಲಕ್ಷ್ಮಣ್ ಸವದಿ ಅವರಿಗೆ ಬರೋಬ್ಬರು 122 ಮತಗಳು ಬಿದ್ದರೆ ಮಹೇಶ್ ಕುಮಟಳ್ಳಿ ಅವರಿಗೆ ಕೇವಲ 3 ಮತಗಳು ಬಿದ್ದಿದ್ರು. ಹೀಗಾಗಿ ಈ ಚುನಾವಣೆ ಸೇಡನ್ನ ಸಕ್ಕರೆ ಕಾರ್ಖಾನೆ ಮೂಲಕ ತೀರಿಸ್ಕೊಳ್ಬೇಕು ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ಹಠಕ್ಕೆ ಬಿದ್ದಿದ್ರು. ಕಳೆದ 4-5 ದಿನಗಳಿಂದ ಅಥಣಿಯಲ್ಲಿ ಠಿಕಾಣಿಯನ್ನು ಕೂಡ ಹೊಡಿದ್ರು. ಆದ್ರೂ ಕೂಡ ಲಕ್ಷ್ಮಣ್ ಸವದಿ ಅವರಿಗೆ ಅಥಣಿ ಕೃಷ್ಣ ಶುಗರ್ಸ್ನ ಷೇರುದಾರರು ಜೈ ಎಂದಿರುವಂಥದ್ದು. ಈಗ ಮತ್ತೊಮ್ಮೆ ಕೃಷ್ಣ ಶುಗರ್ಸ್ ಏನಿದೆ ಅದು ಲಕ್ಷ್ಮಣ್ ಸವದಿ ತೆಕ್ಕೆಗೆ ಬಂದಿರುವಂಥದ್ದು. ಇದು ನೋಡಿ, ಕೃಷ್ಣ ಶುಗರ್ಸ್ ಯಾಕೆ ಆ ಭಾಗದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸುಮಾರು 5 ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಕಬ್ಬು ಬೆಳೆಗಾರರು ಎಲ್ಲರೂ ಅವಲಂಬಿಸಿದ್ದೇ ಅಥಣಿ ಶುಗರ್ಸ್ ಅನ್ನ, ಅಂದ್ರೆ ಇದನ್ನ ಕೃಷ್ಣ ಶುಗರ್ಸ್ ಅನ್ನ ಅವಲಂಬಿಸಿರುವಂಥದ್ದು. ಹೀಗಾಗಿ ಸಹಜವಾಗಿ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇದರ ಪರಿಣಾಮ ಬಹಳಷ್ಟು ಬೀರುತ್ತೆ. ಅದರ ಲಾಭ ಕೂಡ ಅನೇಕ ಆಗುತ್ತೆ ಸೌದಿ ಅವ್ರಿಗೆ. ಯಾಕಂತಂದ್ರೆ ಈ ಒಂದು 5 ವಿಧಾನಸಭಾ ಕ್ಷೇತ್ರ ಇದಾವೆ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಹೋಗುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದೇ ಮಾತು ಹೇಳಿದ್ರು, ನಾನು ಒಬ್ಬನೇ ಗೆಲ್ಲೋದಿಲ್ಲ, ಅದ್ರ ಜೊತೆಗೆ ಕುರ್ಚಿಯನ್ನು ಗೆಲ್ಸ್ಕೊಂಡ್ ಬರ್ತೀನಿ, ಕಾಗವಾಡನ್ನು ಗೆಲ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಇದಕ್ಕೆ ಕಾರಣನೇ ಕೃಷ್ಣ ಶುಗರ್ಸ್ ಸೌದಿ ಅವರ ಕೈಯಲ್ಲಿ ಇರುವ ಕಾರಣಕ್ಕೆ. ಹೀಗಾಗಿ ಈಗ ಮತ್ತೊಮ್ಮೆ ಕೃಷ್ಣ ಶುಗರ್ಸ್ ಸೌದಿ ಬಣಕ್ಕೆ ಬಂದಿರುವಂತದ್ದು. ಇನ್ನೂ 12 ಸ್ಥಾನಗಳಿಗೆ ನಿನ್ನೆ ಚುನಾವಣೆ ಆಗಿತ್ತು. ಮತ ಎಣಿಕೆ ಕೂಡ ಮುಗಿದಿರುವಂತದ್ದು. ಮತ ಎಣಿಕೆ ಇನ್ನೇನು ಅದು ಕೋರ್ಟ್ನಲ್ಲಿ ತೀರ್ಪು ಇರೋ ಕಾರಣಕ್ಕೆ 2-3 ದಿನಗಳಲ್ಲಿ ಕೋರ್ಟ್ನಿಂದ ತೀರ್ಪು ಬರುತ್ತೆ, ಅವಾಗ ಅಧಿಕೃತವಾಗಿ ಘೋಷಣೆ ಆಗಲಿದೆ. ಮತ್ತೊಮ್ಮೆ ಈಗ ರಮೇಶ್ ಜಾರಕಿಹೊಳಿ ಅವರ ಸೌದಿ ಗೆದ್ದು ಬಿಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.